ಇವರುಗಳು ರಣಹದ್ದು ಇದ್ದಂಗೆ ಪ್ರತಿಭಟನೆಗೆ ರೆಡಿ ಇರ್ತಾರೆ. ಎಲ್ಲಿ ಹೆಣ ಬೀಳುತ್ತೋ ಸಾವಾಗುತ್ತೋ ಅಂತ ಕಾಯ್ತಾ ಇರ್ತಾರೆ. ಲಾಠಿ ಚಾರ್ಜ್ ಬಳಿಕ ಶಾಸಕ ಟಿಡಿ ರಾಜೇಗೌಡ ಪ್ರತಿಕ್ರಿಯೆ. ಸಂಬಂಧಿಕರು ಹೆಣ ಕೇಳಿದ್ರು ಪ್ರತಿಭಟನಾಕಾರರು ಕೊಡ್ಲಿಲ್ಲ. 20 ಲಕ್ಷ ಪರಿಹಾರದ ಚೆಕ್ ಕೊಡಿಸಿದ್ರು ದಾರಿ ಬಿಡ್ಲಿಲ್ಲ. ಯಾವುದಕ್ಕೂ ಒಪ್ಪದಿದ್ದಾಗ ಕೊನೆಗೆ ಗಲಾಟೆ ಆಯ್ತು. ಆಂಬ್ಯುಲೆನ್ಸ್ಗೆ ಮೃತದೇಹ ಹಾಕಿದಾಗ ಕೀ ಕಿತ್ತಿಟ್ರು. ಇದು ಮನುಷ್ಯತ್ವನ? ತಪ್ಪಿದ್ರೆ ಹೇಳಿ ಎಂದು ಪ್ರಶ್ನೆ. ಪೊಲೀಸ್ ವಾಹನವನ್ನ ಉರುಳಿಸೋ ಪ್ರಯತ್ನ ಮಾಡಿದ್ರು. ಇನ್ನೊಬ್ಬ ಮಹಿಳಾ ಪೊಲೀಸ್ಗೆ ಕಲ್ಲು ಹೊಡೆದ. ನನಗೆ ನಾಮಾರ್ಥ ಶಾಸಕ ಅಂತ ಹೇಳ್ತಾರೆ. ನಾಮಾರ್ಥ ಶಾಸಕನಾಗಿದ್ರೆ 6 ಆನೆ ಹಿಡಿಸೋಕೆ ಆಗ್ತಿತ್ತ? ಲಾಠಿ ಚಾರ್ಜ್ ಬಳಿಕ ಮಾತನಾಡಿರುವ ಶಾಸಕ ಟಿಡಿಆರ್. ಲಾಠಿ ಚಾರ್ಜ್ ಬಳಿಕ ಶಾಸಕ ಟಿಡಿ ರಾಜೇಗೌಡ ಪ್ರತಿಕ್ರಿಯಿಸಿದ್ದಾರೆ. ಇವರುಗಳು ರಣಹದ್ದು ಇದ್ದಂಗೆ ಪ್ರತಿಭಟನೆಗೆ ರೆಡಿ ಇರ್ತಾರೆ. ಎಲ್ಲಿ ಹೆಣ ಬೀಳುತ್ತೋ ಸಾವಾಗುತ್ತೋ ಅಂತ ಕಾಯ್ತಾ ಇರ್ತಾರೆ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸಂಬಂಧಿಕರು ಹೆಣ ಕೇಳಿದ್ರು ಕೂಡ ಪ್ರತಿಭಟನಾಕಾರರು ಕೊಡ್ಲಿಲ್ಲ. 20 ಲಕ್ಷ ಪರಿಹಾರದ ಚೆಕ್ ಕೊಡಿಸಿದ್ರು ಕೂಡ ಅವರು ದಾರಿ ಬಿಡ್ಲಿಲ್ಲ ಅಂತ ಆರೋಪಿಸಿದ್ದಾರೆ. ಯಾವುದಕ್ಕೂ ಒಪ್ಪದಿದ್ದಾಗ ಕೊನೆಗೆ ಅಲ್ಲಿ ಗಲಾಟೆ ಆಯ್ತು. ಆಂಬ್ಯುಲೆನ್ಸ್ಗೆ ಮೃತದೇಹ ಹಾಕಿದಾಗ ಕೀಯನ್ನ ಕಿತ್ಕೊಂಡ್ರು. ಇದು ಮನುಷ್ಯತ್ವನ? ತಪ್ಪಿದ್ರೆ ಹೇಳಿ ಅಂತ ರಾಜೇಗೌಡರು ಪ್ರಶ್ನೆಯನ್ನ ಮಾಡಿದ್ದಾರೆ. ಪೊಲೀಸ್ ವಾಹನವನ್ನ ಉರುಳಿಸುವಂತಹ ಪ್ರಯತ್ನವನ್ನ ಕೂಡ ಮಾಡಿದ್ರು ಪ್ರತಿಭಟನಾಕಾರರು. ಇನ್ನೊಬ್ಬ ಮಹಿಳಾ ಪೊಲೀಸ್ಗೆ ಕಲ್ಲನ್ನ ಕೂಡ ಹೊಡೆದಿದ್ದಾನೆ ಅಂತ ಆರೋಪಿಸಿದ್ದಾರೆ. ನನಗೆ ನಾಮಾರ್ಥ ಶಾಸಕ ಅಂತ ಹೇಳ್ತಾರೆ. ಒಂದು ವೇಳೆ ನಾನು ಆ ರೀತಿ ಆಗ್ತಾ ಇದ್ರೆ 6 ಆನೆಯನ್ನ ಹಿಡಿಸೋದಕ್ಕೆ ಆಗ್ತಾ ಇತ್ತ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಲಾಠಿ ಚಾರ್ಜ್ ಬಳಿಕ ಶಾಸಕ ಟಿಡಿಆರ್ ಈ ರೀತಿ ಪ್ರತಿಕ್ರಿಯಿಸಿದ್ದಾರೆ. ನನ್ನ ಮೇಲೆ ಸ್ಟ್ರೈಕ್ ಅಲ್ಲಿ ಬೆಳಿಗ್ಗೆ ಸಂಪೂರ್ಣ ಅವರಿಗೆಲ್ಲ ಬೆಳಿಗ್ಗೆಯಿಂದ ಸಹಕಾರ ಕೊಟ್ಟು ಅವ್ರು ಹೊಡೆದ ಅರ್ಧ ಗಂಟೆಗೆ ಆನೆ ಹಿಡಿದಿದ್ದೀವಿ. ನಾನು ಅಲ್ಲಿಗೆ ಹೋಗಿ ಹೇಳ್ದೆ, ಇಲ್ಲ ಆನೆ ಹಿಡಿದಿದ್ದೀವಿ, ನೀವು ಪ್ರತಿಭಟನೆ ಮಾಡಿ, ಸರ್ಕಾರದ ಗಮನ ಸೆಳೆದಕ್ಕೆ ಪ್ರತಿಭಟನೆ ಮಾಡಿ, 1 ಗಂಟೆ ರಸ್ತೆ ತಡೆ ಮಾಡಿ. ಅಲ್ಲಿ ಆ್ಯಂಬುಲೆನ್ಸಲ್ಲಿ ಪೇಷಂಟ್ಗಳು ಬರ್ತಿರ್ತವೆ, ಆಸ್ಪತ್ರೆಗಳಿಗೆ ಪೇಷಂಟನ್ನು ಕರ್ಕೊ ಹೋಗ್ತಿರ್ತಾರೆ. ಅವ್ರು ನಾಳೆ ಹೆಚ್ಚು ಕಡಿಮೆ ಅದು ಅವ್ರ ಜೀವ ಕೊಡೋಕ್ಕಾಗೋದಿಲ್ಲ. ನಾವು 1 ಗಂಟೆ ಸಾಂಕೇತಿಕ ಪ್ರತಿಭಟನೆ ಮಾಡಿ, ರಸ್ತೆ ತಡೆ ಮಾಡಿ. ಬಟ್ ಒಂದು ವಾಹನ ಹೋಗಿ ಬರೋದಕ್ಕೆ ದಾರಿ ಬಿಡಿ ಅಂದ್ರೆ ಅದನ್ನು ಬಿಡಲಿಲ್ಲ. ಸಂಪೂರ್ಣ ಕ್ಲೋಸ್ ಮಾಡಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ 4:30-5 ಗಂಟೆವರೆಗೂ ಏನೇ ಮನವಿ ಮಾಡಿದ್ರು ಆನೆ ಹಿಡಿಸಿ ಅವ್ರ ಕಣ್ಣು ಎದುರುಗಡೆ ಆನೆ ಕಳಿಸ್ಕೊಟ್ಟು ನಮ್ಮ ಸಕ್ರೆಬೈಲ್ ಕ್ಯಾಂಪಿಗೆ ಕಳಿಸ್ಕೊಟ್ರು. ಅವ್ರು ದಾರಿ ಬಿಡಲಿಲ್ಲ. ಕೊನೆಗೆ ಅವ್ರ ಕುಟುಂಬದವ್ರು ಬೆಳಗ್ಗೆಯಿಂದ ನೀವು ಏನು ಮಾಡಿದಾರು ಮಾಡಿ, ಸ್ಟ್ರೈಕಾರು ಮಾಡಿ, ಪ್ರತಿಭಟನೆ ಮಾಡಿ, ನಮಗೆ ಊರಲ್ಲಿ ಗ್ರಾಮ ದೇವತೆ ಹಬ್ಬ ಇದೆ, ನಾವು ಸ್ವಂತ ಅಣ್ಣ ಬಂದ ಬಾಡಿ ನಮಗೆ ಕೊಟ್ಬಿಡಿ, ನಾವು ಹೋಗಿ ನಮ್ಮ ಶಾಸ್ತ್ರೋಕ್ತವಾಗಿ ನಾವು ಅಂತ್ಯಕ್ರಿಯೆ ಮಾಡಿ ಮುಗಿಸಿ ಹಬ್ಬ ಮಾಡಿ ನಾವು ಮತ್ತೆ ಬರ್ತೀವಿ ಅಂತೇಳಿ ಹೇಳಿದ್ರು ಕೂಡ ದಾರಿ ಬಿಡಲಿಲ್ಲ. ಲಾಸ್ಟಿಗೆ ಅಲ್ಲೇ 20 ಲಕ್ಷ ಪರಿಹಾರದ ಚೆಕ್ಕನ್ನು ಕೊಡಿಸ್ತು. ಸರ್ಕಾರದ ನಿಯಮದಂತೆ 20 ಲಕ್ಷ ರೂಪಾಯಿ ಪರಿಹಾರದ ಚೆಕ್ಕನ್ನು ಕೊಡಿಸ್ತು. ಆದರೂ ಕೂಡ ದಾರಿ ಬಿಡಲಿಲ್ಲ. ಅವ್ರ ಕುಟುಂಬ ಕೊನೆಗೆ ಜಿಲ್ಲಾಧಿಕಾರಿಗಳನ್ನ ಮತ್ತು SP ಅವ್ರನ್ನ ನಮಗೆ ದಯಮಾಡಿ ನಮಗೆ ಸೆಕ್ಯೂರಿಟಿ ಕೊಟ್ಟು ನಮ್ಮ ಸಹೋದರಿ ಹೆಣನ ನಮಗೆ ಕೊಡಿ, ಆ ಶವವನ್ನು ನಮಗೆ ಕೊಡಿ, ನಾವು ತಗೊಂಡೋಗಿ ಅಂತ್ಯಕ್ರಿಯೆ ಮಾಡ್ತೀವಿ ಅಂತ ಹೇಳಿದಾಗಲೂ ಇವ್ರು ಒಪ್ಪಲಿಲ್ಲ. ಆ ಹೆಣನ ಹೊತ್ಕೊಂಡೋಗಿ ನಾವು RFO ಕಚೇರಿ ಎದುರುಗಡೆ ಹೂಳ್ತೀವಿ ಅಂತ ಹೇಳ್ತಾರೆ. ನೀವು ಯಾರಾದರೂ ಬಿಡ್ತೀರಾ? ನಿಮ್ಮ ಸಹೋದರಿಗೆ ಆ ಥರ ಆದರೆ ಎಷ್ಟು ಮನವಿ ಮಾಡಿ ಲಾಸ್ಟಿಗೆ ಗಲಾಟೆ ಆಯಿತು. ಪೊಲೀಸ್ನರಿಗೆ ಅವರ ಮನವಿಯ ರಿಕ್ವೆಸ್ಟ್ ಮೇಲೆ ಬಂದು ಅವರೆಲ್ಲ ಕವರ್ ಮಾಡಿ ಆ ಬಾಡಿನ ತಗೊಂಡೋಗಿ ಆಂಬ್ಯುಲೆನ್ಸಿಗೆ ಹಾಕ್ತು. ಆಂಬ್ಯುಲೆನ್ಸ್ ಕೀ ಕಿತ್ತಿಟ್ರು. ಇದು ಮನುಷ್ಯತ್ವನ? ಇದು ಹೇಳಿ ತಪ್ಪಿದ್ರೆ, ನೀವು ಏನೋ ತಪ್ಪಿದ್ರೆ, ನಮ್ದೇನೋ ತಪ್ಪಿದ್ರೆ ಹೇಳಿ. ಮನುಷ್ಯತ್ವನ ಇದು? ಆಂಬ್ಯುಲೆನ್ಸನ್ನು ಕೊನೆಗೆ ಒಂದು 500 ಅಡಿ ದೂಕೊಂಡು ಹೋಗಿದ್ದು ನಮ್ಮ ಕಾರ್ಯಕರ್ತರು. ದೂಕೊಂಡು ಹೋಗಿ ಇನ್ನೊಂದು ಆಂಬ್ಯುಲೆನ್ಸ್ ತರಿಸಿ ಅಲ್ಲಿಂದ ಬಾಡಿಯನ್ನು ಎತ್ಕೊಂಡೋಗಿ ಅವ್ರ ಊರಿಗೆ ಕಳಿಸಿದ್ವಿ ಪೋಸ್ಟ್ಮಾರ್ಟಮ್ ಮಾಡಿ. ಆಮೇಲೆ ಆ ಪೊಲೀಸ್ ವಾಹನ ಅಲ್ಲಾಡಿಸಿ ಉಳಿಸೋಕೆ ಪ್ರಯತ್ನ ಮಾಡಿದರು. ಇನ್ನೊಬ್ಬ ಪೊಲೀಸರಿಗೆ ಕಲ್ಲು ಹೊಡೆದ ಮಹಿಳೆ ಒಬ್ಬರು ಪೊಲೀಸ್ ಇಲ್ಲಿ ತೂತಾಗಿದೆ. ಇದೇನಪ್ಪ ಫೋಟೋ? ತೋರಿಸಿ ಫೋಟೋ, ತೋರಿಸಿ ಆ ಫೋಟೋ ನೋಡಿ. ನಿಮ್ಗೆ ಇದು ಮನುಷ್ಯತ್ವನ? ಇದು ಎಲ್ಲ ರೀತಿ ಕೆಲಸ ಮಾಡಿನೂ ಕೂಡ ಇವರು ಪ್ರತಿಭಟನೆ ಮಾಡೋ ಉದ್ದೇಶ ಏನು? ನನಗೆ ನಾಮಾರ್ಧ ಶಾಸಕ ಅಂತ ಹೇಳ್ತಾರೆ. ನಾಮಾರ್ಧ ಶಾಸಕ ಆಗಿದ್ರೆ ನಾನು ಇಷ್ಟೆಲ್ಲ ಕೆಲಸ ಮಾಡಕ್ಕೆ ಆಗ್ತಿತ್ತ? 6 ಆನೆಗಳನ್ನ ಹಿಡ್ಸಕ್ಕೆ ಆಗ್ತಿತ್ತ? ಇವತ್ತು 30-40 ಜನರು ಕೊಂದಂಥ ಕ್ಷೇತ್ರಗಳು ಇದ್ದಾವೆ. ಒಂದೇ ಒಂದು ಆನೆ ಸೆರೆ ಹಿಡ್ದಿಲ್ಲ. ಇದು ನೋಡಿ, ಇದು ಮಹಿಳೆ ಪೊಲೀಸ್ ಅಧಿಕಾರಿ ಹೊಡೆದಿರೋದು. ಮತ್ತೆ ರಾಜೇಗೌಡ ಲಾಠಿ ಚಾರ್ಜ್ ಮಾಡಿಸ್ತಾ ಅಂತೇಳಿ ನಿನ್ನೆ ಬಂದ್ ಮಾಡಿ ಪ್ರತಿಭಟನೆ ಮಾಡಿದ್ರು. ಇದು ನ್ಯಾಯನ? ಇದು ರಾಜಕೀಯ? ಇವ್ರ ಥರ ಈ ರಣಹದ್ದುಗಳಿದ್ದಂಗೆ ಎಲ್ಲಿ ಹೆಣ ಬೀಳ್ತದೋ, ಎಲ್ಲಿ ಸಾವಾಗ್ತದೋ ಅಲ್ಲಿ ಇವರು ಪ್ರತಿಭಟನೆ ಮಾಡೋಕೆ ರೆಡಿ ಇರ್ತಾರೆ. ಅವ್ರು ನ್ಯಾಯ ಕೊಡಿಸೋದಕ್ಕೆ, ಅವ್ರಿಗೆ ನ್ಯಾಯ ಕೊಡೋದು 1 ರೂಪಾಯಿ ಯಾರು ಕೊಡೋದಿಲ್ಲ. 1 ರೂಪಾಯಿ ಸಹಾಯ ಯಾರು ಇವತ್ತವರೆಗೂ ಮಾಡಿಲ್ಲ. ಯಾಕೆ 5 ಲಕ್ಷ ಇತ್ತಲ್ಲ ಅವಾಗ ನೀವಿದ್ದಾಗ, ಶಾಸಕರು ಜೀವರಾಜ್ ಸತ್ತೋದ್ರಲ್ಲ, ಅವಾಗ ಯಾಕೆ 20 ಲಕ್ಷ ಕೊಡಿಸ್ಲಿಲ್ಲ? ಅವಾಗ ಯಾಕೆ 50 ಲಕ್ಷ ಕೊಡಿಸ್ಲಿಲ್ಲ? ಇವತ್ತು ನಾವು ಕೊಡಿಸ್ತಾ ಇದೀವಿ ಅನ್ನುವ ಮಾತನ್ನ ನಿಮ್ಗೆ ಹೇಳ್ತಾ. ಯಾಕೆಂದ್ರೆ ಪ್ರತಿಭಟನೆ ಬಂದು
ಆ ಸುಳ್ಳು ಮಾಹಿತಿ ತಪ್ಪಲ್ಲಿ ಹೇಳ್ತಕ್ಕಂಥದ್ದನ್ನು ನೀವ್ಯಾರು ಕಿವಿ ಕೊಡಬೇಡಿ. ನಿಮ್ಮ ಜೊತೆ ನಾವಿದ್ದೀವಿ ಅನ್ನೋ ಮಾತನ್ನು ಹೇಳ್ತಾ, ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.